ಅವರ 117ನೇ ಜಯಂತಿ ಉತ್ಸವ ಅಂಗವಾಗಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಎಲ್ಲ ಕೋರ್ ಕಮಿಟಿ ಕಡೆಯಿಂದ ಒಂದು ಅಥವಾ ಯುವಕರ ಕಡೆಯಿಂದ ಯಾರ ಕಡೆಯಿಂದ ತಪ್ಪಾಗಿ ಎರಡು ಗುಂಪಾಗಿದ್ದವು. ಅದರಲ್ಲಿ ಕೋರ್ ಕಮಿಟಿ ಮಾಡಿದ್ದು ಒಂದು, ಎಲ್ಲ ಸೇರಿ ಯುವಕರು ಒತ್ತಟ್ಟೆಯಾಗಿ ಇವರಿಗೆ ಮಾಡೋಂಥದ್ದು ಒಂದಾಗಿತ್ತು. ಹೀಗಾಗಿ ಗೊಂದಲದಲ್ಲಿ ಈ ಎರಡೂ ಸೇರಿ 2 ಜನ ಓಡಾಡ್ತದ್ದು ನೋಡಿ ನಮಗೆ ಸ್ವಲ್ಪ ಬೇಸರ ಆಯಿತು. ಇವಕ್ಕೆ ಎರಡು ಕೂಡಿಸಿ ಒಂದು ಮಾಡೋಣ ಅಂತೇಳಿ ಮತ್ತೆ ನಾವೆಲ್ಲರೂ ಹಿರಿಯರು ಸೇರಿ ಒಂದಾಗಿ ಅವರಿಬ್ಬರನ್ನು ಕರೆಸಿ ಒಬ್ರಿಗೊಬ್ರು ನೋಡಪ್ಪ ಇವತ್ತು ನೀವು ಇರಿ, ನೆಕ್ಸ್ಟ್ ನಿಮ್ಗೆ ಮಾಡೋಣ ಅಂತ ಹಿಂಗೆಲ್ಲ ತಿಳ್ಕೊಂಡು ನೀ ಕಾರ್ಯಾಧ್ಯಕ್ಷಗೂ ಅಧ್ಯಕ್ಷಾಗಿ 2 ಟೀಮ್ ಒಟ್ಟಿಗೆ ಹೋಗೋದರಿಂದ ಒಂದು ಮಾದಿಗ ಸಮಾಜವನ್ನು ಗೌರವ ಬರುತ್ತದೆ. ಈ ರೀತಿ 2 ಆದ್ರೆ ನಮ್ಮ ಸಮಾಜಕ್ಕೆ ಗೌರವ ಬರಲ್ಲ ಅಂತೇಳಿ ತಿಳಿಸಿ ಹೇಳುತ್ತಾ ಇವತ್ತಿನ ದಿನ 2 ಜನ ಇಬ್ಬರು ಅಧ್ಯಕ್ಷರು ಒಂದಾಗಿ ಒಬ್ಬರು ಅಧ್ಯಕ್ಷರಾಗಿ ರಮೇಶ್ ವಾಡೇಕರ್ ಅವರನ್ನು ಅಧ್ಯಕ್ಷ ಮಾಡಿದ್ವಿ ಮತ್ತು ದತ್ತು ಭಾಸ್ಕರ್ ಅವರನ್ನು ಕಾರ್ಯಾಧ್ಯಕ್ಷಗೆ ಮಾಡಿ ಮುಂದುವರಿಸುತ್ತಾ ಅದು ಕೋರ್ ಕಮಿಟಿ ವತಿಯಿಂದ ಎಲ್ಲ ಹಿರಿಯರು ಸೇರಿ ಇವತ್ತು ಒಂದುಗೂಡಿಸಿ ಒಂದು ಕಡೆ ಎಲ್ಲರೂ ಹೋಗೋಣ ಅಂತೇಳಿ ಎಲ್ಲರಿಗೂ ಒಂದು ಮಾಡಿ ಇವತ್ತಿನ ದಿನ ಬಾಬು ಜಗಜೀವನ ಜಯಂತಿಯನ್ನು ವಿಜೃಂಭಣೆಯಿಂದ ಎರಡು ಗ್ರೂಪ್ ಒಂದೇ ಗ್ರೂಪವನ್ನು ಮಾಡಿ ಓಡಾಡಲಿಕ್ಕೆ ಹಚ್ತಾ ಇದ್ವಿ. ಬರ್ತಕ್ಕಂಥ 5ನೇ ತಾರೀಕು ಜಯಂತಿ ಉತ್ಸವವನ್ನು ಭವ್ಯ ಮೆರವಣಿಗೆಯೊಂದಿಗೆ ಆಚರಣೆ ಮಾಡ್ಬೇಕಂತೇಳಿ ನಾವು ನಮ್ಮ ಸಮಾಜ ವತಿಯಿಂದ ನಮ್ಮೆಲ್ಲ ಬಡವಣಿಗೆ ತಮ್ಮ ಮುಖಾಂತರ ತಿಳಿಸ್ತೇನೆ. ಧನ್ಯವಾದಗಳು. 117ನೇ ಜಯಂತಿ ಉತ್ಸವ ಬಾಬು ಜಗಜೀವನರಾಮ್ ಜಯಂತಿ ಉತ್ಸವ ಅಂಗವಾಗಿ ಸ್ವಲ್ಪ ನಮ್ಮ ಸಮಾಜದಲ್ಲಿ ನಮ್ಮ ಅಣ್ಣ ತಮ್ಮಂದಿರು ಕೋರ್ ಕಮಿಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಆದ ಕಾರಣ 2 ಪಂಗಡ ಆಗಿದ್ದು. ಅದಕ್ಕೆ 2 ಪಂಗಡ ಒಂದೇ ಗೂಡಿಸೋ ಸಲುವಾಗಿ ನಾವು ಇವತ್ತೆಲ್ಲ ಕೋರ್ ಕಮಿಟಿದವರು ಮತ್ತು ನಮ್ಮ ಸಮಾಜದ ಮುಖಂಡರು ಮತ್ತು ಯುವಕರು ಎಲ್ಲರೂ ಕೂಡಿ ಒಮ್ಮತದಿಂದ ಒಬ್ಬನಿಗೆ ಆರಿಸ್ಬೇಕು ಅಂತಂದಾಗ ಇವತ್ತಿನ ದಿವಸ ನಾವು ರಮೇಶ್ ವಾಡೇಕರ್ ಅಂತೇಳಿ ಕೇಸಿಂದ ಅವರಿಗೆ ಹಿರಿಯರ ಅವರು ಒಳ್ಳೆ ಸ್ವಭಾವದವರು ಅಂತೇಳಿ ಕೇಸಿಂದ ಅವರಿಗೆ ಜಿಲ್ಲಾ ಅಧ್ಯಕ್ಷ ಮಾದಿಗ ಸಮಾಜದಲ್ಲ ಜಯಂತಿ ಉತ್ಸವ ಅಧ್ಯಕ್ಷ ಮಾಡಿದ್ದೀವಿ. ಆದರೆ 5ನೇ ತಾರೀಕು ಎಲ್ಲ ಚಟುವಟಿಕೆಗಳಿಂದ ಬಾಬಾ ಸಾಹೇಬ್ ಅವರಿಗೆ 10:10ವರೆಗೆ ಜಿಲ್ಲಾ ಉತ್ಸವ ಕಡೆಯಿಂದ ಜಿಲ್ಲಾಧಿಕಾರಿಗಳು ಮಾಲಾರ್ಪಣೆ ಮಾಡೋ ಮುಖಾಂತರ ನಾವೆಲ್ಲರೂ 10ವರೆ ಆದಮೇಲೆ ನಮ್ಮ ಸಮಾಜ ಕಡೆಯಿಂದ ನಾವು ಮಾಲಾರ್ಪಣೆ ಮಾಡ್ತೀವಿ. ಮತ್ತು ಅಲ್ಲಿ ಸಾರ್ವಜನಿಕ ಒಂದು ಸಭೆ ಏರ್ಪಾಡು ಮಾಡಿದ್ದೀವಿ. ಅದು 1 ಗಂಟೆಯಾಗ ಮುಗಿತದ. ಅಲ್ಲಿಂದ ನಾವು 4:04ವರೆಗೆ ತಿಮ್ಮಾಪುರ ಸರ್ಕಲ್ನಿಂದ ತಿಮ್ಮಾಪುರ ಸರ್ಕಲ್ನಿಂದ ಅಲ್ಲಿಂದ ಭವ್ಯ ಮೆರವಣಿಗೆ ಮೂಲಕ ಜಗಜೀವನರಾಮ್ ಜಯಂತಿ ಮೂರ್ತಿವರೆಗೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ಬರ್ತೀವಿ ಅಂತೇಳಿ ತಮ್ಮೆಲ್ಲ ಕಳಕಳಿಯಿಂದ ಮನವಿ ಮಾಡ್ತೀವಿ. ಮತ್ತು ನಮ್ಮ ಭಾಷೆಯವರಿಗೆ ಅವ್ರಿಗೂ ಒಂದು ಪಾರ್ಟ್ನಲ್ಲಿ ಅವ್ರಿಗೂ ಒಂದು ಅಧ್ಯಕ್ಷ ಅಂತ ಮಾಡಿದ್ದೆವು. ಅವರಿಗೆ ಈಗ ಎಲ್ಲರದ್ದು ಒಂದುಗೂಡಿಸಿ ಅವ್ರಿಗೆ ಕಾರ್ಯಾಧ್ಯಕ್ಷ ಅಂತ ಮಾಡಿದ್ದೀವಿ. ರಮೇಶ್ ವಾಡೇಕರ್ ಅವರಿಗೆ ಅಧ್ಯಕ್ಷ ಅಂತ ಮಾಡಿದ್ದೀವಿ. ಎಲ್ಲರೂ ಸಮಾಜ ಒಂದೇ ವೇದಿಕೆ ಮೇಗಿದ್ದು ಎಲ್ಲ ಒಳ್ಳೆ ರೀತಿಯಿಂದ ನಾವು ಬಾಬಾ ಸಾಹೇಬ್ ಜಗಜೀವನರಾಮ್ ಅವರ ಜಯಂತಿ ಆಚರಣೆ ಮಾಡ್ತೀವಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀವಿ. ವಾಡೇಕರ್ ಹಸಿರು ಕ್ರಾಂತಿ ಹರಿಕಾರ, ಕಾರ್ಮಿಕ ಶಿಲ್ಪಿ, ಭಾರತ ದೇಶದ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನರಾವರ 117ನೇ ಜಯಂತ್ಯೋತ್ಸವ ಕಲಬುರಗಿ ಸಮಿತಿಯಿಂದ ಸಮಸ್ತ ಜಿಲ್ಲೆಯ ಮಾದಿಗರು ಮತ್ತು ಹಿರಿಯರು, ಮುಖಂಡರು, ಬುದ್ಧಿಜೀವಿಗಳು, ಸ್ನೇಹಿತರು, ಯುವಕರು ಎಲ್ಲ ಸೇರಿ ನನ್ನನ್ನು ಈ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತೇನೆ. ಮತ್ತು ಅದೇ ರೀತಿಯಾಗಿ ಈಗಾಗಲೇ ಅಣ್ಣವರು ಹೇಳಿದಂತೆ, ಪರಮೇಶ್ವರ ಅಣ್ಣ ಹೇಳಿದಂತೆ ಹಲವಾರು ಕಾರ್ಯಕ್ರಮಗಳು ಮತ್ತೆ ನಾನು ರಿಪೀಟ್ ಹೇಳೋಕ್ಕೆ ಹೋಗೋದಿಲ್ಲ. ಹಲವಾರು ಸಂಸ್ಕೃತಿ ಕಾರ್ಯಕ್ರಮಗಳು ಇನ್ನೂ ಆ ಗ್ಯಾಪ್ನಲ್ಲಿ ಏನು ಸಮಯ ಸಿಕ್ಕರೆ ಏನೋ ಕಾರ್ಯಕ್ರಮಗಳು ಮಾಡ್ಬೋದು, ಅದನ್ನೆಲ್ಲ ಸೇರಿಸಿಕೊಂಡು ಅತಿ ವಿಜೃಂಭಣೆಯಿಂದ ಎಲ್ಲರೂ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಮತ್ತು ಸಮಸ್ತ ಮಾದಿಗ ಸಮಾಜದವರು ಅಲ್ಲದೆ ಎಲ್ಲ ಸಮಾಜದವರು ಅವತ್ತಿನ ಏಪ್ರಿಲ್ 5ನೇ ತಾರೀಕು ಮೂರ್ತಿ ಬಾಬು ಜಗಜೀವನರಾಮ್ ಮೂರ್ತಿ ಆವರಣದಲ್ಲಿ ಬಂದು ಆ ಹಿರಿಯ ದಲಿತ ನಾಯಕನಿಗೆ ನಮನ ಸಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.